ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಸುಂದರತರ ಪಿರಾಗಧರ ಸುಂದರತರ ಪಿರಾಗ ಧರಗರ ಗಂಗಾಧರ ಗಜ ಚರ್ಮಾಂಬರಧರ ಗಂಗಾಧರ ಗಜ ಚರ್ಮಾಂಬರಧರ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ತಗೊಂಡೋಗಿ ಪ್ರತಿಷ್ಠಾದಿಂದ ಅಂಗವಾಗಿ ಅಲ್ಲಿ ಅಭಿಷೇಕವನ್ನು ಮಾಡಲಿಕ್ಕೆ ಉಂಟು. ಅದಕ್ಕೆ ಜಲದೇವತೆಯಾದಂಥ ಸಂಪೂರ್ಣ ನಗರ ಆಶೀರ್ವಾದವಿದ್ದು ನಾವು ಮನಸ್ಸಲ್ಲಿ ಏನೋ ಸಂಕಲ್ಪವನ್ನು ಅಭೀಷ್ಟ ಇಟ್ಟುಕೊಂಡಿದ್ದೇವೆ ಅದನ್ನು ಶೀಘ್ರವಾಗಿ ನೆರವೇರಿಸಿ ಮತ್ತು ಜಾತ್ರಾ ಮಹೋತ್ಸವಗಳಂತೂ ಒಳ್ಳೆಯ ರೀತಿಯಲ್ಲಿ ಆಗಬೇಕು. ಹಾಗೆ ಬಂದಿರೋಂಥ ಭಕ್ತರಿಗೂ ಕೂಡ ಅವರವರ ಮನಸ್ಸಿನ ಏನೇನು ಸಂಕಲ್ಪವನ್ನು ಅಭೀಷ್ಟ ಇಟ್ಟು ಶೀಘ್ರವಾಗಿ ನೆರವೇರಿಸಿ ಹೀಗೆ ಹೆಚ್ಚಿನ ರೀತಿಯಲ್ಲಿ ಇಲ್ಲಿ ಬಂದು ಸೇವೆಯನ್ನು ಮಾಡಿ ಮತ್ತು ಪೂಜೆಯನ್ನು ಮಾಡಿ ಇಲ್ಲಿಯನ್ನು ಜಲವನ್ನು ಕೊಂಡು ಹೋಗಿ ಪೂಜೆಯನ್ನು ಮಾಡುವಂತಹ ಯೋಗಭಾಗ್ಯಾದಿಗಳನ್ನು ಕೊಟ್ಟು ಸಕಲ ವಿಧವಾದ ಅಷ್ಟೈಶ್ವರ್ಯವನ್ನು ಧನಧಾನ್ಯವನ್ನು ಕಾಲಾವಕಾಶವನ್ನು ಪುತ್ರೋತ್ರ ಅಂತ ಅಭಿವೃದ್ಧಿ ಮಾಡಿ ಒಳ್ಳೆಯದು ಮಾಡಿ ನಡೆಸ್ಕೊಳ್ಳೋದು. ಮಹಾಗಣಪತಿರವಿಂದಗಳಿಗೆ ಗೋವಿಂದ ನಿ ಗೋವಿಂದ ಗೋವಿಂದ ನಿ ಗೋವಿಂದ ಗೋವಿಂದ.
ಶ್ರೀ ದೇವರಿಗೆ ಪ್ರಸಾದ ಕಾಣಿಕೆ ಸಮರ್ಪಿಸುವ ಮೂಲಕ ಶ್ರೀ ದೇವರ ಕೈಯಿಂದ ಪ್ರಸಾದವನ್ನು ಪ್ರತಿಷ್ಠಾ ಮಹೋತ್ಸವ, ತದನಂತರ ಮಹಾಪೂಜೆಯಾಗಿ ಪ್ರಸಾದ ವಿತರಣೆ, ಅನಂತರ ಶ್ರೀದೇವರ ಪ್ರಸಾದ ಹೋಗಿ ಅನ್ನಸಂತರ್ಪಣಾ ಕಾರ್ಯಕ್ರಮ ನಡೆಯುತ್ತದೆ. ಅದೇ ರೀತಿ ಸಾಯಂಕಾಲ ದೇವದೇವೋತ್ತಮ ದೇವತಾ ಸಾರ್ವಭೌಮ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ವೇದ ವೇದಾಂತ ವಿದ್ಯಾ ಪುರಾಣ ಪುರುಷೋತ್ತಮ ನಾರೀಶ್ವರ ವಿಶೇಷವಾಗಿ ನಿನ್ನ ಸನ್ನಿಧಾನದಲ್ಲಿ ಪ್ರತಿ ವಾರ್ಷಿಕ ರೀತಿಯಾಗಿ ಮಾಡುವಂಥ ಜಾತ್ರಾ ಮಹೋತ್ಸವವನ್ನು ಸಮಸ್ತ ಇರುವಂಥ ಭಕ್ತಜನರೆಲ್ಲ ಸೇರಿಕೊಂಡು ವಿಶೇಷವಾಗಿ ನೆರವೇರಿಸ್ತಾ ಬರ್ತಾಯಿದ್ದಾರೆ. ಇವತ್ತಿನ ದಿವಸ ಪ್ರತಿಷ್ಠಾ ದಿವಸ ಅಂಗವಾಗಿ ವಿಶೇಷವಾದಂಥ ಸೇವೆಯನ್ನು ಸಮರ್ಪಣೆ ಮಾಡಿ ನಿನ್ನ ಒಂದು
ಪೂರ್ಣ ಕಲಾ ಸಾನ್ನಿಧ್ಯದೊಂದಿಗೆ ನಿನ್ನ ಒಂದು ಅನುಗ್ರಹ ಆಶೀರ್ವಾದ ಬೇಕು, ನಿನ್ನ ದರ್ಶನ ಮತ್ತು ಪ್ರಸಾದ ಬೇಕು ಅನ್ನುವಂಥ ದೃಷ್ಟಿಯಿಂದ ಎಲ್ಲ ಸೇವೆಯನ್ನು ತಮ್ಮ ಶಕ್ತಿಗನುಸಾರವಾಗಿ ಸಮರ್ಪಣೆ ಮಾಡಿದ್ದಾರೆ. ಪೂರ್ಣ ಕಲಾ ಸಾನ್ನಿಧ್ಯದೊಂದಿಗೆ ಸಮಸ್ತವಾದಂಥ ಗ್ರಾಮಕ್ಕೆ, ರಾಷ್ಟ್ರಕ್ಕೆ ಉತ್ತರೋತ್ತರವಂತ ಅಭಿವೃದ್ಧಿ ಆಗುವಂತೆ, ಸುಭಿಕ್ಷೆ ಆಗುವಂತೆ ಅನುಗ್ರಹ ಮಾಡಿಕೊಟ್ಟು ಭಕ್ತಾದಿಗಳ ಮನಸ್ಸಲ್ಲಿರುವುದೆಲ್ಲ ಅಭೀಷ್ಟ ನೆರವೇರಿಸಿ ಪೂರ್ಣ ಪ್ರಸಾದವನ್ನು ಕೊಟ್ಟು ಅನುಗ್ರಹ ಮಾಡಬೇಕು ಅನ್ನೋ ಪ್ರಾರ್ಥನೆ. ಸರ್ವೋತ್ಕೃಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ.
ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಾಗೇಶ್ ಕುಮಾರ್, ಸ್ವಾಮಿ ಪ್ರಸಾದ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಬೆಳ್ತಂಗಡಿ. ಇಲ್ಲಿ ಅರ್ಧನಾರೀಶ್ವರ ದೇವಸ್ಥಾನದ ಒಂದು ಜಾತ್ರೆ ಮಹೋತ್ಸವಕ್ಕೆ ನಾವು ಇಲ್ಲಿ ಬಂದಿದ್ದೇವೆ. ಇದು ತುಂಬ ಯಶಸ್ವಿಯಾಗಿ ನಡೀತಾ ಉಂಟು. ರಾಜ್ಯದ ಮೂಲೆ ಮೂಲೆಗಳಿಂದ ಈ ದೇವಸ್ಥಾನಕ್ಕೆ ಜನರು ಭೇಟಿ ಕೊಡ್ತಾರೆ. ಇದು ಕ್ರಿಸ್ತ ಪೂರ್ವದಲ್ಲಿ ಇರ್ತಕ್ಕಂಥ ದೇವಸ್ಥಾನ. ಸಾಧಾರಣ 2,000 ವರ್ಷಗಳಿಂದಲೂ ಹಳೆಯದಾದಂತಹ ಈ ದೇವಸ್ಥಾನ ತುಂಬ ರಾಜ್ಯದ ಮೂಲೆ ಮೂಲೆಗಳಿಂದ ತುಂಬ ಭಕ್ತರನ್ನು ಈ ದೇವಸ್ಥಾನ ಒಳಗೊಂಡಿದೆ. ಭಕ್ತ ಸಮೂಹ ಈ ದೇವಸ್ಥಾನದಲ್ಲಿ ಈ 5 ದಿನದ ಕಾರ್ಯಕ್ರಮದಲ್ಲಿ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗಿಯಾಗಿ ಎಲ್ಲರೂ ಅವರ ಕಷ್ಟಗಳನ್ನು ಇಲ್ಲಿ ಹೇಳಿಕೊಂಡು ಅವರ
ಇಲ್ಲಿ ಮುಖ್ಯವಾಗಿ ತೀರ್ಥಸ್ಥಾನ. ಈ ದೇವಸ್ಥಾನದಲ್ಲಿ ತೀರ್ಥಸ್ಥಾನ ಅಂದರೆ ಬಹಳ ಮುಖ್ಯವಾದಂಥ ವಿಚಾರ. ಯಾವುದೇ ಕಷ್ಟಗಳು, ಮಕ್ಕಳಾಗದವರಿಗೆ ಕಷ್ಟ ಇದ್ದರೆ, ಹಾಗೂ ಮನೆ ಕಟ್ಟುವವರಿಗೆ ಸಮಸ್ಯೆ ಆಗಿದ್ದರೆ, ಮತ್ತು ಮಕ್ಕಳಿಗೆ ಎಜುಕೇಷನಲ್ಲಿ ಸಮಸ್ಯೆ ಆಗಿದ್ದರೆ, ಯಾವುದೇ ಸಮಸ್ಯೆಗಳನ್ನು ಈ ದೇವರಲ್ಲಿ ಅರ್ಧನಾರೀಶ್ವರ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರೆ ಅದು ಈಡೇರುತ್ತೆ ಅನ್ನುವಂಥದ್ದು ಪ್ರತೀತಿ. ಅದರ ಆ ಮುಖಾಂತರ ಇಲ್ಲಿ ಭಕ್ತರು ನಮ್ಮ ಬೇರೆ ರಾಜ್ಯಗಳಿಂದ ಇಲ್ಲಿಗೆ ಈ ಜಾಗವನ್ನು ಈ ದೂರದ ಊರದಿಂದ ಜಾಗ ಕೇಳಿಕೊಂಡು ಇಲ್ಲಿ ಬಂದು ಇಲ್ಲಿ ಪ್ರಾರ್ಥನೆಗಳನ್ನು ಸಲ್ಲಿಸ್ತಾರೆ. ಬೇರೆ ರಾಜ್ಯಗಳಿಂದ ಸಹ ಈ ಭಕ್ತರು ಇಲ್ಲಿಗೆ ಹೊಂದಿದ್ದಾರೆ. ಹಾಗೂ ತುಂಬ ಹಳೆಯದ ಅಂದರೆ ಕ್ರಿಸ್ತ ಪೂರ್ವದಲ್ಲಿ ಇರತಕ್ಕಂಥ ದೇವಸ್ಥಾನ, 2000 ವರ್ಷಗಳ ಹಿಂದಿನಂಥ ದೇವಸ್ಥಾನ. ಇಲ್ಲಿ ಋಷಿ ಮುನಿಗಳು ಇಲ್ಲಿ ತಪಸ್ಸು ಕೂತಂತಹ ಜಾಗ ಇದು. ಹಿಂದೆ ಋಷಿ ಮುನಿಗಳು ಇಲ್ಲಿ ತಪಸ್ಸು ಕೂತಿದ್ರು. ಆ ಮುಖಾಂತರ ಇಲ್ಲಿ ಈ ಭಾಗದ ತುಂಬ ಈ ಏರಿಯಾದಲ್ಲಿ ತುಂಬ ಪ್ರತೀತಿಯನ್ನು ಹೊಂದಿದೆ. ಈ ದೇವಸ್ಥಾನಕ್ಕೆ ನಿಮ್ಮ ಎಲ್ಲರೂ ಬಂದು ಭಾಗಿಯಾಗಿ ಹಾಗೂ ಈ ದೇವರ ಪ್ರಸಾದವನ್ನು ಸ್ವೀಕರಿಸಿ ಅಂತ ಎಲ್ಲರಲ್ಲಿ ಕೇಳಿಕೊಳ್ತೇನೆ. ನಮಸ್ಕಾರ. ಓಂ ನಮೋ ಅರ್ಧನಾರೀಶ್ವರಾಯ ನಮಃ. ಓಂ ನಮೋ ಗಣಪತಯೇ ನಮಃ. ಅಲ್ಲದೆ ನಮ್ಮ ಈ ಇಂದಬೆಟ್ಟು ಗ್ರಾಮದ ಧರ್ಮದೈವಗಳನ್ನು ನೆನೆದು ನನಗೆ ತಿಳಿದ ಮಟ್ಟಿಗೆ ಇಲ್ಲಿಯ ವಿಷಯವನ್ನು ಬಿತ್ತರಿಸಲಿಕ್ಕಿದ್ದೇನೆ. ಆದಿಯಲ್ಲಿ ನನಗೆ ಬುದ್ಧಿ ತಿಳಿಯುವಂಥ ಹೊತ್ತಿಗೆ ಇದೊಂದು ಸಣ್ಣ ದೇವಸ್ಥಾನವಾಗಿತ್ತು. ಬರುವುದಕ್ಕೆ ಸರಿಯಾದಂಥ ದಾರಿ ಇರಲಿಲ್ಲ. ಯಾರದ್ದೋ ಗದ್ದೆ ಅಂಚಿನಲ್ಲಿ ಬಂದು ಶ್ರೀಯುತ ದಾಸೋಪಾಧ್ಯಾಯರು ಇಲ್ಲಿ ಪೂಜಾ ಕೈಂಕರ್ಯವನ್ನು ಮಾಡ್ತಾ ಇದ್ರು. ಆ ಹೊತ್ತಿಗೆ ನಮ್ಮ ಅಜ್ಜ ಈ ದೇವಸ್ಥಾನಕ್ಕೆ ತುಂಬ ಸಹಾಯವನ್ನು ಮಾಡಿದ್ದಾರೆ ಪುರೋಹಿತರ ಜೊತೆಯಲ್ಲಿ. ದಾಸೋಪಾಧ್ಯಾಯರ ದಿನ ಮುಗಿದಾಗ ಅವರ ತಮ್ಮನಾಗಿರುವಂಥ ವಾಸೋಪಾಧ್ಯಾಯರು ಈ ಕ್ಷೇತ್ರದಲ್ಲಿ ಪೂಜಾ ಕೈಂಕರ್ಯವನ್ನು ಮಾಡ್ತಿದ್ರು. ಆ ಬಳಿಕ ಅವರ ಮಗನಾಗಿರುವಂಥ ಅನಂತೋಪಾಧ್ಯಾಯರು ಇಲ್ಲಿ ಪೂಜಾ ಕೈಂಕರ್ಯವನ್ನು ಮಾಡಿದರು. ಇಲ್ಲಿಯ ವಿಶೇಷತೆ ಅಂದರೆ ಆದಿಯಲ್ಲಿ ದೂರದ ಮಂಜುಖಂಡ ಎಂಬಲ್ಲಿದ್ದಂತಹ ಈ ಅರ್ಧನಾರೀಶ್ವರ ಸ್ವಾಮಿಯ ಮೂರ್ತಿಯನ್ನು ತಂದು ಇಲ್ಲಿ ಪ್ರತಿಷ್ಠಾಪಿಸಿದವರು ಬಂಗಾಡಿಯ ಅರಸರು ಎಂಬಂತ ಪ್ರತೀತಿ ಇದೆ. ಬಂಗರಸರು ಇಲ್ಲಿ ಅರ್ಧನಾರೀಶ್ವರ ದೇವರನ್ನು ಯಾಕೆ ಸ್ಥಾಪಿಸಿದರು ಅಂತ ಕೇಳಿದ್ರೆ, ಅರ್ಚಕರಿಗೆ ಕಾಡು ಪ್ರಾಣಿಗಳ ಉಪದ್ರದಿಂದ ದೂರದ ಕಾಡು ಬೆಟ್ಟವನ್ನು ಹತ್ತಿಕೊಂಡು ಅಲ್ಲಿ ಪೂಜೆ ಮಾಡುವುದಕ್ಕೆ ಸಾಧ್ಯವಿಲ್ಲ ಎಂಬ ಕಾರಣಕ್ಕೆ ಮಂಜುಖಂಡದಿಂದ ಇಲ್ಲಿ ತಂದು ಪ್ರತಿಷ್ಠಾಪನೆ ಮಾಡಿದರು. ದಿನದಿಂದ ದಿನಕ್ಕೆ ಅರ್ಧನಾರೀಶ್ವರ ಸ್ವಾಮಿಯ ಅನುಗ್ರಹದಿಂದ ಇದು ಮೇಲ್ನೋಟಕ್ಕೆ ಮುತುವರ್ಜಿ ವಹಿಸಿ ಬೆಳಗುತ್ತಾ ಬಂತು. ಇಲ್ಲಿಯ ವಿಶೇಷತೆ ಅಂದರೆ, ಒಂದು ಉಬ್ಬಸ ಕಾಯಿಲೆಯವರಿಗೆ ಆದಿಯಲ್ಲಿ ಒಂದು ಹಗ್ಗ ಕೊಡುವ ಕ್ರಮ ಇತ್ತು. ಒಬ್ಬ ಮನುಷ್ಯ ಎಷ್ಟೆತ್ತರ ಇದ್ದಾನೋ ಅಷ್ಟೆತ್ತರದ ಒಂದು ಹಗ್ಗ, ಅದೀಗ ಸಾಧ್ಯವಾಗ್ತಾ ಇಲ್ಲ. ಆದ್ದರಿಂದ ಉಬ್ಬಸ ಕಾಯಿಲೆ ಉಳ್ಳವರು ಅವರಷ್ಟೇ ಎತ್ತರದ ಒಂದು ಬೆಳ್ಳಿ ಸರಿಗೆಯನ್ನು ಮಾಡಿ ಮಹಾಸ್ವಾಮಿಗೆ ಒಪ್ಪಿಸಿದ್ರೆ ಅವರ ಉಬ್ಬಸ ಕಾಯಿಲೆಯು ಸಂಪೂರ್ಣವಾಗಿ ಗುಣವಾಗ್ತದೆ. ಅಲ್ಲದೆ ಇಲ್ಲಿ ಮತ್ತೊಂದು ವಿಶೇಷ ಅಂದರೆ, ಅರ್ಧನಾರೀಶ್ವರ ಸ್ವಾಮಿಯ ತೀರ್ಥವನ್ನು ಮನೆಗೊಯ್ದು ಹಟ್ಟಿಗೊಟ್ಟಿಗೆ ದೈವದ ಮನೆಗೆ ಹಾಗೆ ಮನೆಗೆ ಹಾಕಿದರೆ ಅಲ್ಲಿ ಮತ್ತೆ ಯಾವ ಕಲಶಾಭಿಷೇಕವೂ ಮಾಡಬೇಕಾಗಿಲ್ಲ, ಅದು ಶುದ್ಧಿ ಆಯ್ತು ಅಂತಲೇ ಲೆಕ್ಕ. ಈ ನಮ್ಮ ತುಳುನಾಡಿನಲ್ಲಿ ವಿಶೇಷವಾಗಿರುವುದಂದ್ರೆ ಮನೆಯಲ್ಲಿ ದೈವಗಳನ್ನು ಆರಾಧಿಸುವಂತಹ ಕ್ರಮ ಇದೆ. ಯಾರು ಮನೆಯಲ್ಲಿ ದೈವಕ್ಕೆ ಆಗಭೋಗಗಳನ್ನು ಕೊಡ್ತಾರೋ ಆ ಹೊತ್ತಿಗೆ ಈ ದೇವಸ್ಥಾನಕ್ಕೆ ಬಂದು ಒಂದು ಕಾಯಿಯನ್ನು ಶುದ್ಧೀಕರಿಸಿ ತೀರ್ಥವನ್ನು ಕೊಂಡೊಯ್ದು ಆ ದೈವದ ಮನೆಗೆ ಹಾಕಿ ಆ ಕಾಯಿಯನ್ನೇ ಸ್ವಸ್ತಿಗೆಯಾಗಿ ಇಟ್ಟು ದೈವಕ್ಕೆ ಬೇಕಾದಂಥ ತಂಬಿಳವನ್ನು ಕೊಟ್ಟಲ್ಲಿ ಅದು ಶುದ್ಧೀಕರಿಸಲ್ಪಟ್ಟದ್ದು ಎಂಬುದೇ ಇಲ್ಲಿಯ ಪ್ರತೀತಿ. ನಾನು ತಿಳಿದ ಮಟ್ಟಿಗೆ ಅನೇಕ ವರ್ಷಗಳಿಂದ ಪಾಲು ಬಿದ್ದಂತಹ ಈ ಕ್ಷೇತ್ರವನ್ನು ಊರಿನ ಮಹನೀಯರು, ಊರಿನ 10 ಸಂಸ್ಥರು, ಭಕ್ತ ಬಾಂಧವರು, ಪರವೂರಿನವರು ಸೇರಿ ಇಷ್ಟೊಂದು ವೃದ್ಧಿಗೊಳಿಸಿದ್ದಾರೆ ಎಂಬುದನ್ನು ನಾವು ದೃಢವಾಗಿ ಹೇಳಬಹುದು. ಇಲ್ಲಿ ಮತ್ತೊಂದು ವಿಷಯ ಅಂದರೆ, ಅರ್ಧನಾರೀಶ್ವರ ದೇವಸ್ಥಾನ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲಿ ಉಂಟು ಅಂತ ಕೇಳಿದರೆ, ನನಗೆ ತಿಳಿದ ಮಟ್ಟಿಗೆ ಒಂದು 4 ಕಡೆಯಲ್ಲಿ ಮಾತ್ರ ಇರುವುದು. ಎಲ್ಲ ಕಡೆ ಈಶ್ವರ ದೇವಸ್ಥಾನ ತುಂಬ ಉಂಟು, ಮಹಾಲಿಂಗೇಶ್ವರನುಂಟು, ಈಶ್ವರ ದೇವಸ್ಥಾನ ಉಂಟು, ಎಲ್ಲ ಉಂಟು. ಆದರೆ ಅರ್ಧನಾರೀಶ್ವರ ದೇವಸ್ಥಾನ ಅಂತ ಇರುವುದಿದ್ರೆ
ಪ್ರಸಿದ್ಧಿಯನ್ನು ಪಡೆದಿರುವಂತಹ ನಮ್ಮ ಇಂದಬೆಟ್ಟಿನಲ್ಲಿ ಮತ್ತೊಂದು ದೂರದ ಬೆಟ್ಟಂಪಾಡಿಯ ಹತ್ತಿರ, ಅದು ಬಿಟ್ಟರೆ ಹೆಬ್ರಿಯಲ್ಲಿ. ಆ ಬಳಿಕ ಅಲ್ಲಿಂದ ಮುಂದೆ ಹೋದರೆ ಹುಣಸೆಮಕ್ಕಿ ಹತ್ರ ಒಂದು ದೇವಸ್ಥಾನ ಉಂಟು. ಅದು ಬಿಟ್ಟರೆ ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲಿಯೂ ಅರ್ಧನಾರೀಶ್ವರ ದೇವಸ್ಥಾನ ಇಲ್ಲ. ಇದು ನಾನು ಕಂಡಂತಹ ಸತ್ಯ ವಿಚಾರವಾಗಿದೆ. ನನ್ನ ತಿರುಗಾಟದಲ್ಲಿ ನಾನು ಇದನ್ನು ನೋಡಿದವನಾಗಿದ್ದೇನೆ. ಆದ್ದರಿಂದ ಅರ್ಧನಾರೀಶ್ವರ ಸ್ವಾಮಿಯು ನಂಬಿದ ಭಕ್ತರನ್ನು ಕೈ ಬಿಡುವುದಿಲ್ಲ. ಅನುದಿನವೂ ಅನವರತವು ಅವನನ್ನು ಪ್ರಾರ್ಥಿಸಿದಲ್ಲಿ ಸಕಲ ಇಷ್ಟಾರ್ಥಗಳು ನೆರವೇರ್ತದೆ ಎಂಬುದನ್ನು ಒಬ್ಬ ಕಲಾವಿದನಾಗಿ ಹೇಳುವುದಕ್ಕೆ ನಾನು ಬಯಸ್ತೇನೆ. ನಮಸ್ತೆ, ನಾನು ಕಳೆದ ವ್ಯವಸ್ಥಾಪನಾ ಸಮಿತಿಯ ಮಾಜಿ ಅಧ್ಯಕ್ಷನಾಗಿದ್ದೇನೆ. ಅಂದರೆ ಇಲ್ಲಿ ದೇವಸ್ಥಾನದ ಮಹತ್ವ ಏನು ಅಂತ ಹೇಳಿದರೆ, ದೇವರ ಅರ್ಧನಾರೀಶ್ವರ ಅಂದರೆ ದೇವಿಯೇ ಜಾಸ್ತಿ ಮಹತ್ವ ಇರುವಂಥದ್ದು. ಉಳ್ಳಾಲ್ದಿ ಅರ್ಧನಾರೀಶ್ವರ ಇಲ್ಲಿ ಬೇಡಿಕೊಂಡ ಯಾವುದೇ ಕಷ್ಟಗಳು ನಿವಾರಣೆ ಆಗುವಂಥದ್ದು ಇಲ್ಲಿ ಆಗ್ತಾ ಉಂಟು. ಅದೇ ತೀರ್ಥಸ್ಥಾನ, ಇಲ್ಲಿ ಪವಿತ್ರವಾದ ಸ್ಥಾನ ತೀರ್ಥಸ್ಥಾನ ಮತ್ತು ರುದ್ರಾಭಿಷೇಕ ಇಂಥದ್ದೆಲ್ಲ ಮಾಡ್ತಾ ಬರುವಂಥದ್ದು ಅರ್ಧನಾರೀಶ್ವರನ. ಇದು 6 ಗ್ರಾಮಕ್ಕೆ ಅಂದರೆ ಸೀಮೆ ದೇವಸ್ಥಾನ ಆಗಿದ್ದರಿಂದ ಈ ಭಕ್ತಾದಿಗಳು ಹೆಚ್ಚಿನ ರೀತಿಯಿಂದ ಇಲ್ಲಿ ಬಂದು ನಮ್ಮ ಯಾವುದು ಬೇಡಿಕೆಗಳು ಈಡೇರಿಸಬೇಕಾ, ಇದು ಮದುವೆ ಆಗದವರಿಗೆ ಮದುವೆ, ಮತ್ತು ಆಗದವರಿಗೆ ಮತ್ತು ಚರ್ಮರೋಗ ಇದ್ದರೆ ತೀರ್ಥಸ್ನಾನ ಮಾಡಿದರೆ ಬಹಳ ಮಹತ್ವ ಇರುವಂಥದ್ದು. ಹಾಗಾಗಿ ಹೆಚ್ಚು ಭಕ್ತಾದಿಗಳು ಇಲ್ಲಿ ಬರುವಾಗೆ ಆಗಬೇಕು. ನಾವು ಅರ್ಧನಾರೀಶ್ವರನ ಹೆಚ್ಚು ರೀತಿ, ಈಗ ಜಾತ್ರೆ ಇನ್ನು ಬ್ರಹ್ಮಕಲಶ ಇರುವುದರಿಂದ ಫೆಬ್ರವರಿ 14 ತಾರೀಕಿಗೆಲ್ಲ ಜಾತ್ರೆ. ಹಾಗಾಗಿ ಹೆಚ್ಚಿನ ಭಕ್ತಾದಿಗಳು ಬರುವಂತೆ ಆಗಬೇಕು. ಹೆಚ್ಚು ಮಹತ್ವ ಅರ್ಧನಾರೀಶ್ವರ ದೇವರ ಇದು ಬೇಡಿಕೆ ಈಡೇರಿಸಿಕೊಂಡು ಹೋಗಬೇಕು ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೇವೆ. ಸಾಧಾರಣ ನಾನು 30 ವರ್ಷ ಹಿಡ್ಬೇಕು ಮುಲ್ಪ ದೇವಸ್ಥಾನ ನಿರಂತರ ಬರೋದಿಪ್ಪೆ ನನ್ನ ಬಂಡ ಇಂಕ ಜಿಂಜ ಸರ್ತಿ ಕಷ್ಟ ಬಂದಾಗ ಇಂಕವ್ರ ಒಂಜಿ ಸೆನ್ಸಿಲ ಜಾಗೆ ಮುಲ್ಪ ಇಜ್ಜಂದ ಐತಲ್ಲ ಪೇಟೆಡ್ ಆ ಟೈಮ್ಡು ದೇವರ ಬಡ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡಾಗ ಪ್ರಾರ್ಥನೆ ಮಾಡ್ತು ಒಂಜಿ ವಾರದಲ್ಲೇ ಇಂಕ ಒಂಜಿ 5 ಸೆನ್ಸಿಲ ಜಾಗೆ ದೇವರ ಕರುಣಿಸಿದ್ರಿ. ಐದು ನಿರಂತರ ಓವೇ ಕಷ್ಟ ಬರಡು, ದುಡ್ಡು ಆಚಾರ ಜನ ಬರಡು, ಓವೇ ಬರಡು ಮುಲ್ಪ ದೇವರು ಆತ್ ಬತ್ತು ಪ್ರಾರ್ಥನೆ ಮಾಡ್ಕೊಂಡಾಗ ಒಂಜಿ ವಾರದಲ್ಲೇ ಅದನ್ನ ಇನ್ನು ಸಾಧಾರಣ ಸರಿ ಮಾಡ್ತು ಕೊಡ್ಪಿರಾರು. ಬೊಕ್ಕ ಚರ್ಮ ರೋಗ ಭಾರಿ ಸುಮಾರು ಜನಕ್ಕೆ ಬರ್ತದೆ. ಚರ್ಮ ರೋಗ ಬರೆದು ತೀರ್ಥ ಪರದು ಪೋಯಿನಾಗಲೇ ಗುಣ ಆಗ್ತದೆ. ಅಂಚನೆ ಇಂದು ಪ್ರಕೃತಿದ ಒಂಜಿ ಭಾರಿ ವಿಶೇಷವಾಯಿನ ಜಾಗೆ ಇದಕ್ಕೆ ಮಾತಾ ಯಾತ್ರಿಕರು ಬರೋಡು ಬಂದದ್ದು ನಮ್ಮ ಪ್ರಾರ್ಥನೆ ಮಾಡ್ತೀನಿ. ಗ್ರಾಮದೇವರ ಪಾದಾರವಿಂದಗಳಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಮಾಡಿಕೊಂಡು ನಾವು ವಿಶೇಷವಾಗಿ ಇಲ್ಲಿಯ ಒಂದು ಅರ್ಧನಾರೀಶ್ವರ ದೇವರಂದರೆ ನಮಗೆ ಮೊದಲಿಂದಲೂ ಪ್ರಾಣ. ನಾವು ಯಾವತ್ತೂ ಕೂಡ ಇಲ್ಲಿಗೆ ಬರೋದು ತುಂಬ ನಮ್ಮ ಒಂದು ಆರಾಧ್ಯ ದೇವರು, ಗ್ರಾಮ ದೇವರು, ಸೀಮೆ ದೇವರು ಅರ್ಧನಾರೀಶ್ವರ ದೇವರು. ಬದಿಯಲ್ಲಿ ಮಹಾಗಣಪತಿ ದೇವರ ಸಾನ್ನಿಧ್ಯ ಇದೆ. ಅದರ ಈ ಕಡೆ ಬಲಭಾಗದಲ್ಲಿ ಉಳ್ಳಾಲ್ತಿ ದೇವರಾಗ ಒಳ್ಳೆ ಕಾರ್ಣಿಕದ ಕ್ಷೇತ್ರ ಇದು, ಅವರದ್ದು ಇದೆ. ಈ ಭಾಗದಲ್ಲಿ ಸ್ಥಳ ಸಾನ್ನಿಧ್ಯ ನಾಗದೇವರು ಇದ್ದಾರೆ. ಎಲ್ಲ ದೇವರು ಕೂಡ ಇಲ್ಲ ಬಗ್ಗೆ ಹೇಳುವುದಾದರೆ ಪುರಾತನ ಕಾಲದಿಂದಲೂ 200 ವರ್ಷದಿಂದ ಪುರಾತನದಿಂದಲೂ ಋಷಿಮುನಿಗಳು ಅಲ್ಲಿ ಮಂಜುಗುಂಡದಲ್ಲಿ ವಾಸವಾಗಿದ್ದ ಪ್ರದೇಶ ಅಲ್ಲಿ ಮೇಲೆ. ಆಗ ನಾವು ಮಂಜುಗುಂಡದಿಂದ ನೀರು ಪ್ರೋಕ್ಷಣೆಗೆ ಅಭಿಷೇಕಕ್ಕೆ ಎಲ್ಲ ತಂದು ಇಲ್ಲಿ ಇವತ್ತು ಈ ಜಾತ್ರಾ ಮಹೋತ್ಸವದ ಅಭಿಷೇಕಕ್ಕೆ ಅದು ತುಂಬ ವಿಶೇಷ. ಇಲ್ಲಿ ಆಟಿ ಅಮಾವಾಸ್ಯೆಗೆ ತುಂಬ ವಿಶೇಷ, ತುಂಬ ಜನ ಬರ್ತಾರೆ ಇಲ್ಲಿಗೆ. ಏನು ಅವರ ನವಗ್ರಹದಲ್ಲಿ ಗ್ರಾಚಾರ ದೋಷ ಏನಿದ್ರು ಇಲ್ಲಿ ಶಿವನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಎಲ್ಲ ಗ್ರಾಚಾರ ದೋಷಕ್ಕೆ ಬೇರೆ ಬೇರೆ ಈಗ ಊರಿನಿಂದ ಬರ್ತಾ ಇರ್ತಾರೆ. ಬ್ಯಾಂಗ್ಳೂರು ಈ ಕಡೆ ಉತ್ತರ ಭಾಗದ ಎಲ್ಲ ಕಡೆ ಜನ ಬಂದು ಇಲ್ಲಿ ದೇವರ ಒಂದು ಪ್ರಾರ್ಥನೆ ಮಾಡಿಕೊಂಡು ಅವರವರ ಅಭಿಷ್ಟಗಳನ್ನು ಈಡೇರಿಸಲಿಕ್ಕೆ ಬೇಕಾಗಿ ಮದುವೆ ಇರ್ಬೋದು, ಸಂತಾನ ಭಾಗ್ಯ ಇಲ್ಲದವರಿಗೆ ಸಂತಾನ ಭಾಗ್ಯ, ಇಲ್ಲಿ ಬಂದವರಿಗೆ ಒಳ್ಳೆ ದೇವರು ಆಶೀರ್ವಾದ ಮಾಡಿ ಇನ್ನು ಮುಂದಕ್ಕೆ ಬರುವ ವರ್ಷದಲ್ಲಿ ಫೆಬ್ರವರಿ ತಿಂಗಳಲ್ಲಿ ಬ್ರಹ್ಮಕಲಶ ಕೂಡ ಇಲ್ಲಿ ಆಗಲಿಕ್ಕೆ ಇದೆ. ಅದನ್ನೆಲ್ಲ ಊರಿನವರು ಆದಷ್ಟು ಹೆಚ್ಚು ಸಂಖ್ಯೆಯಲ್ಲಿ ಬಂದು ಕೈಗೂಡಿಸಬೇಕು ಅಂತೇಳಿ ನಾವು ಕೂಡ ಎಲ್ಲರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇವತ್ತು ಸಂಜೆ ಕೂಡ ಇವತ್ತಿನ ಕಾರ್ಯಕ್ರಮ ವಿಶೇಷ ಇದೆ. ಬಲಿ ಉತ್ಸವ ಉಂಟು. ನಾಳೆ ಇಲ್ಲಿಂದ ನೇತ್ರಾವತಿ ನದಿಗೆ ಇದು ಜಲಕ ದೇವರದ್ದು ಅಲ್ಲಿ ಹೋಗಿ ಅಲ್ಲಿ ಕೂಡ ವಿಶೇಷ ಪ್ರಾರ್ಥನೆ ಮಾಡಿ ವಾಪಸ್ಸು ನಾಳೆ ಬಂದು ದೇವರದ್ದು ಇಲ್ಲಿ
ಇದು ತುದಿಯನ್ನು ಮಾಡಿ ವಿಸರ್ಜನೆ ಮಾಡಿ ದೇವರಿಗೆ ಪ್ರಾರ್ಥನೆ ಅಭಿಷೇಕ ಎಲ್ಲ ಆಗಿ ಸಂಪ್ರೋಕ್ಷ ಇದ್ದು ನಾಳೆ ಕೂಡ ಒಳ್ಳೆ ಕಾರ್ಯಕ್ರಮ ಇದೆ. ಹೆಚ್ಚು ಹೆಚ್ಚು ಜನ ಬಂದು ಇಲ್ಲಿ ದೇವರ ಪ್ರಾರ್ಥನೆ ಮಾಡಿಕೊಂಡು ಸೇವೆಯನ್ನು ಮಾಡಬೇಕು ಅಂತೇಳಿ ಪ್ರಾರ್ಥನೆ ಮಾಡೋದು. ಶ್ರೀ ಗುರುಭ್ಯೋ ನಮಃ. ಶ್ರೀ ಅರ್ಧನಾರೀಶ್ವರಾಯ ನಮಃ. ನಾನು ಮೋಹನ ಬಂಗೇರ ಕಾರಿಂಜ. ನಾನೀಗ ಪ್ರಸ್ತುತ ಮಿತ್ತಬಳ ಪಂಚಾಯತ್ನ ಪಂಚಾಯತ್ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದೇನೆ. ಶ್ರೀ ಅರ್ಧನಾರೀಶ್ವರ ದೇವಸ್ಥಾನ ಇದು ಒಂದು ಸೀಮೆ ದೇವಸ್ಥಾನ. ನಮ್ಮ ಹಿಂದೆಬೇಟು ಗ್ರಾಮದ ಒಂದು ಆರಾಧ್ಯ ದೇವರು ಶ್ರೀ ಅರ್ಧನಾರೀಶ್ವರ ದೇವರು. ನಾನು ಈ ದೇವಸ್ಥಾನದ ದೇವರ ಅನುಗ್ರಹದಲ್ಲಿ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷನಾಗಿ ಕೆಲಸ ಮಾಡಿದಂಥ ಅನುಗ್ರಹ ಕೂಡ ದೇವರನ್ನು ಮಾಡಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ದೇವಸ್ಥಾನದಲ್ಲಿ ಭಾರಿ ಕಷ್ಟದ ಪರಿಸ್ಥಿತಿ ಇತ್ತು. ಸಂದರ್ಭದಲ್ಲಿ ಅಂದರೆ ಜನರ ಪಾಲ್ಗೊಳ್ಳುವಿಕೆ, ನಮ್ಮ ಜಾತ್ರೆ ಆಗುವಂಥದ್ದು ಯಾವುದು ಮಳೆಗಾಲದಲ್ಲಿ ಆಗುವಂಥ ಕಾರ್ಯಕ್ರಮ. ಹಾಗಾಗಿ ಈ ಮಳೆಗಾಲದಲ್ಲಿ ಕೂಡ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಈ ಜಾತ್ರೆಗೆ ಭಾಗವಹಿಸಿ ದೇವರ ಅನುಗ್ರಹ ಪಡೆದಿದ್ದಂಥ ಒಂದು ಕ್ಷೇತ್ರ. ಈ ಒಂದು ಕ್ಷೇತ್ರ ಒಂದು ಭಾರಿ ಪವಿತ್ರವಾದಂಥ ಪುಣ್ಯಕ್ಷೇತ್ರ. ಎಲ್ಲಿಯೂ ಶ್ರೀ ಅರ್ಧನಾರೀಶ್ವರ ದೇವಸ್ಥಾನ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲಿಯೂ ಕೂಡ ಈ ಅರ್ಧನಾರೀಶ್ವರ ದೇವಸ್ಥಾನ ಇಲ್ಲ. ನಮ್ಮ ಈ ಹಿಂದೆಬೇಟು ದೇವನಾರಿ ಕ್ಷೇತ್ರದಲ್ಲಿ ಮಾತ್ರ ಶ್ರೀ ಅರ್ಧನಾರೀಶ್ವರ ದೇವಸ್ಥಾನ ಇದೆ. ಇದೊಂದು ಹಿಂದಿನೊಂದು ಸುಮಾರು 1000 ವರ್ಷಗಳ ಹಿಂದಿನ ಕ್ಷೇತ್ರ ಇರುವಂಥ ಈ ಅರ್ಧನಾರೀಶ್ವರ ದೇವಸ್ಥಾನ. ಇಲ್ಲಿ ಈ ದೇವರು ಮೇಲ್ಗಡೆ ನೆಲೆಯಾಗಿದ್ದರು ಅಂತೇಳಿ ಹೇಳ್ತಾ ಇದ್ರು, ನಮ್ಮ ಹಿರಿಯರು ಹೇಳ್ತಾ ಇದ್ರು. ಮಂಜುಗೊಂಡ ಅನ್ನುವಂಥ ಒಂದು ಪ್ರದೇಶದಲ್ಲಿ ಅಲ್ಲಿ ದೇವರು ಇದ್ದರು. ಅಲ್ಲಿಂದ ನಂತರ ದೇವರ ಇಲ್ಲಿ ಜನರಿಗೆ ಅನುಕೂಲ ಆಗುವ ದೃಷ್ಟಿಯಲ್ಲಿ ಹಿಂದಿನ ರಾಜರು ಈ ಕೆಳಗಡೆ ಒಂದು ದೇವಸ್ಥಾನ ಕಟ್ಟಿ ದೇವರಿಗೆ ಜನರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಮಾಡಿದ್ದಾರೆ ಅನ್ನುವಂಥದ್ದು ಪ್ರತೀತಿ ಇದೆ. ಇಲ್ಲಿ ನಿರಂತರವಾಗಿ ಈ ಒಂದು ದೇವರಿಗೆ ಕೆರೆ ಬಾವಿ ಯಾವುದಿಲ್ಲ. ಈ ನದಿಯ ನೀರಲ್ಲೇ ಬರುವಂಥ ನದಿಯಿಂದ ದೇವರಿಗೆ ಅಭಿಷೇಕ ಮಾಡುವಂಥದ್ದೊಂದು ಈ ಒಂದು ಅತ್ಯಂತ ಒಂದು ಪವಿತ್ರವಾದಂಥ ಕ್ಷೇತ್ರ. ಈ ಒಂದು ನೀರಲ್ಲಿ ಸ್ನಾನ ಮಾಡಿದಂಥವರಿಗೆ ಇಲ್ಲಿ ಪವಿತ್ರವಾದಂಥ ತೀರ್ಥಸ್ಥಾನ, ಅದು ವಿಶೇಷವಾದ ತೀರ್ಥಸ್ಥಾನ. ಇಲ್ಲಿ ತೀರ್ಥಸ್ನಾನ ಮಾಡಿದಂಥ ಎಲ್ಲ ಭಕ್ತಾದಿಗಳಿಗೆ ಚರ್ಮರೋಗ ವ್ಯಾಧಿಗಳು ಕೂಡ ಗುಣವಾಗಿರುವಂಥ ಒಂದು ಅದೆಷ್ಟು ಪ್ರಕರಣಗಳು ನಮ್ಮಲ್ಲಿ ಗೊತ್ತಿರುವಂಥದ್ದು. ಹಾಗಾಗಿ ಇದೊಂದು ಪವಿತ್ರ ಕ್ಷೇತ್ರ. ಈ ಕ್ಷೇತ್ರದಲ್ಲಿ 2007ನೇ ಇಸ್ವಿಯಲ್ಲಿ 2008ರಲ್ಲಿ ಬ್ರಹ್ಮಕಲಶೋತ್ಸವ ಆಗಿದೆ. ಅದರ ನಂತರ ಬ್ರಹ್ಮಕಲಶೋತ್ಸವ ಆಗಿಲ್ಲ. ಮುಂದಿನ ವರ್ಷ 2027ನೇ ಇಸ್ವಿಗೆ ಫೆಬ್ರವರಿ 25ಕ್ಕೆ ಬ್ರಹ್ಮಕಲಶೋತ್ಸವ ಆಗಬೇಕು ಅನ್ನೋಂಥ ಈಗಿನ ವ್ಯವಸ್ಥಾನ ಸಮಿತಿಯ ಒಂದು ತೀರ್ಮಾನ ಆಗಿರ್ತದೆ. ಈ ಒಂದು ಕ್ಷೇತ್ರಕ್ಕೆ ಬರುವಂಥ ಭಕ್ತಾದಿಗಳಿಗೆ ಒಳ್ಳೆಯ ದೇವರ ಸಾನ್ನಿಧ್ಯ, ದೇವರ ಅನುಗ್ರಹ ಸಿಕ್ಕಿರುತ್ತದೆ. ನನಗೂ ಕೂಡ ವೈಯಕ್ತಿಕವಾಗಿ ಹೇಳೋದಿದ್ದರೆ, ನಾನು ಈ ಕ್ಷೇತ್ರದ ಚಿಕ್ಕಂದಿಲ್ಲದ ಭಕ್ತನಾಗಿರೋದ್ರಿಂದ ನನಗೆ ವೃತ್ತಿಯಲ್ಲಿ ನನಗೆ ಮುಂಬರ್ತಿ ಕೂಡ ನನಗೆ ದೇವರ ಅನುಗ್ರಹ ಸಿಕ್ಕಿರುತ್ತದೆ. ಇದು ನನ್ನ ಭಾಗ್ಯ. ಈ ದೇವರ ಸೇವೆ ಮಾಡಿರುವಂಥ ಅವಕಾಶ ಕೂಡ ನನಗೆ ಸಿಕ್ಕಿದೆ. ದೇವರಿಗೆ ಈ ಕ್ಷೇತ್ರದಲ್ಲಿ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ದೇವರು ಅನುಗ್ರಹ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಹೆಚ್ಚಿನ ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಬನ್ನಿ, ಈ ಅರ್ಧನಾರೀಶ್ವರ ದೇವರ ಅನುಗ್ರಹವನ್ನು ಪಡೆದುಕೊಳ್ಳಿ ಅಂತಲ್ಲ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಓಂ ಶ್ರೀ ಅರ್ಧನಾರೀಶ್ವರಾಯ ನಮಃ. ಶ್ರೀ ಕ್ಷೇತ್ರ ದೇವನಾರಿ. ಈ ದೇವನಾರಿ ನಾವು ಈ ಕ್ಷೇತ್ರದ ಭಕ್ತರು, ಅದಲ್ಲದೆ ಈ ಊರಿನವರೇ ಈ ಕ್ಷೇತ್ರಕ್ಕೆ ಭಾರಿ ಹತ್ತಿರವಾದವರು ನಾವು. ಈ ಕ್ಷೇತ್ರದ ಮಹಿಮೆ ಏನು ಅಂದರೆ, ಇಲ್ಲಿ ನೋಡಿ ಸಾಮಾನ್ಯ ಒಂದು 2000 ವರ್ಷಗಳಿಂದಲೂ ಹಿಂದಿನದಂತಹ ಒಂದು ಇತಿಹಾಸ ಇಲ್ಲಿ. ಈ ಕಡೆಯಿಂದ ವಾಯುವ್ಯ ದಿಕ್ಕಿನಲ್ಲಿ ಒಂದು ಮಂಜುಕೊಂಡ ಅಂತ ಇದೆ. ಅಲ್ಲಿ ಹೋದರೆ ಇವಾಗಲೂ ಕೂಡ ಅಲ್ಲಿ ಒಂದು ಕುರುಹುಗಳು ಇದ್ದಾವೆ. ಹಿಂದಿನ ಕಾಲದಲ್ಲಿ ಋಷಿಮುನಿಗಳು ದೇವನಾರಿಯರು ತಿರುಗಾಡುತ್ತಿದ್ದಂತಹ ಜಾಗ. ಅಷ್ಟೇ ಅಲ್ಲ, ಋಷಿಮುನಿಗಳು ಆರಾಧಿಸ್ತಿದ್ದಂತಹ ಅಲ್ಲಿ ವಾಸವಿದ್ದಂತಹ ಸ್ಥಳ ಅದೆಲ್ಲವೂ ಇರೋದ್ರಿಂದಾಗಿ ಇಲ್ಲಿ ದೇವನಾರಿಯರು ತಿರುಗಾಡುತ್ತಿದ್ದರಿಂದಾಗಿ ಇಲ್ಲಿಗೆ ನಾವು ದೇವನಾರಿ ಅನ್ನುವಂಥ ಹೆಸರು ಬಂದಿದೆ ಅನ್ನುವಂಥ ಪ್ರತೀತಿ ಇದೆ. ಸಾಮಾನ್ಯ ಒಂದು 2000ಕ್ಕಿಂತಲೂ ಹೆಚ್ಚಿನ ವರ್ಷದ ಇತಿಹಾಸ ಇರುವಂತಹ ಈ ಶಿವಲಿಂಗ, ಆ ಶಿವಲಿಂಗದಲ್ಲಿ ನೀವು ಸಂಪೂರ್ಣವಾಗಿ ನೋಡ್ಬೋದು. ಬಂದು ಸೂಕ್ಷ್ಮವಾಗಿ ಗಮನಿಸಿದರೆ ಆ ಶಿವಲಿಂಗ 2 ಭಾಗವಾಗಿ ಸರಿ ಮಧ್ಯದಲ್ಲಿ 2 ಭಾಗವಾಗಿದೆ. ಒಂದು ಸೈಡ್ ಸ್ತ್ರೀ ಹಾಗೂ ಒಂದು ಕಡೆಯಿಂದ ಪುರುಷ. ಈ ಪುರುಷ ಮತ್ತು ಪ್ರಕೃತಿ ಸತ್ವಗಳು ಎರಡೂ ಕೂಡ ಒಂದಾಗಿರುವಂತಹ ಒಂದು ಪರಮ ಪುಣ್ಯ ಕ್ಷೇತ್ರ. ಬೇರೆ ಎಲ್ಲಿಯೂ ಕೂಡ ಇಲ್ಲ ಇಂತಹ ಕ್ಷೇತ್ರ. ಅರ್ಧನಾರೀಶ್ವರ ಕ್ಷೇತ್ರ ಅನ್ನುವಂಥದ್ದು ಮೂಲತಃ ಇಲ್ಲಿ ಉದ್ಭವ ಆಗಿರುವಂತಹ ಒಂದು ಈ ಕ್ಷೇತ್ರ ಇದು. ಅಂದರೆ ಈ ಕ್ಷೇತ್ರದಲ್ಲಿ ಈ ಜಾಗದಲ್ಲಿ ದೇವಸ್ಥಾನ ಹಿಂದೆ ಇರಲಿಲ್ಲ. ಈ ದೇವಸ್ಥಾನ ಮಂಜುಕೊಂಡ ಅನ್ನುವಂಥ ಪ್ರದೇಶದಲ್ಲಿ ಮೊದಲು ಆರಾಧನೆ ಮಾಡ್ತಾ ಇದ್ರಂತೆ, ನಮಗೆ ತಿಳಿದಿರುವ ಮಟ್ಟಿಗೆ, ನಮ್ಮ ಹಿರಿಯವರು ಹೇಳಿದ ಪ್ರಕಾರ. ಅಲ್ಲಿಗೆ ಕಾಲಕ್ರಮೇಣ ಏನಂದರೆ ಈ ಅರ್ಚಕರಿಗೆ ಹೋಗಲಿಕ್ಕೆ ತುಂಬ ಕಾಡು ಪ್ರದೇಶವಾದ್ದರಿಂದ ಇಲ್ಲಿಂದ ಸಾಮಾನ್ಯ 1 ಕಿಲೋಮೀಟರ್ ದೂರದಲ್ಲಿದೆ ಅದು. ಅಲ್ಲಿ ಕಾಡಿನ ಪ್ರದೇಶ ಆದ್ದರಿಂದಾಗಿ ಇಲ್ಲಿ ಅರ್ಚಕರಿಗೆ ಅಲ್ಲಿ ಹೋಗುವುದಕ್ಕೆ ಭಯವಾಗುವ ಕಾರಣಕ್ಕಾಗಿ ಅಲ್ಲಿಂದ ಆ ಶಿವನ ಲಿಂಗವನ್ನು ಇಲ್ಲಿಗೆ ತಂದು ಈ ಸ್ಥಳದಲ್ಲಿ ಸ್ಥಾಪನೆ ಮಾಡಿ ಇಲ್ಲಿ ಆ ದೇವರನ್ನು ಆರಾಧನೆ ಮಾಡುವಂತಹ ಒಂದು ಇದನ್ನು ಮಾಡಿಕೊಂಡ್ರು. ಆದ್ದರಿಂದ ಈ ಕ್ಷೇತ್ರದಲ್ಲಿ ಇದೀಗ
ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಇನ್ನೂ ಕೂಡ ತುಂಬ ಇಂಪ್ರೂವ್ಮೆಂಟ್ ಆಗಲಿಕ್ಕಿದೆ. ಅಷ್ಟೇ ಅಲ್ಲದೆ ಇಲ್ಲಿಯ ಒಂದು ವಿಶೇಷ ಏನು ಅಂತ ಹೇಳಿದರೆ, ನಮಗೆ ಯಾವುದೇ ಕಷ್ಟ ಬಂದರೂ ಕೂಡ ನಾವು ಇಲ್ಲಿ ವಿಶೇಷವಾಗಿ ನಾವು ಗಮನಿಸಬೇಕೇನಂತ ಹೇಳಿದರೆ, ನಮ್ಮ ಈ ಈಶ್ವರ ದೇವರಿಗೆ ಏನು ದೀಪ, ಅದಕ್ಕೆ ಎಣ್ಣೆ ಕೊಡುವಂಥದ್ದು, ದೀಪಕ್ಕೆ ಎಣ್ಣೆ ಕೊಡುವಂಥದ್ದು ನಮಗೆ ವಿಶೇಷ. ನೀವು ಈಗ ಯಾವುದೇ ಒಂದೊಂದು ಕ್ಷೇತ್ರಕ್ಕೆ ಒಂದೊಂದು ರೀತಿಯ ಹಿನ್ನೆಲೆ ಇದೆ. ಆದರೆ ಇಲ್ಲಿ ದೀಪಕ್ಕೆ, ನಂದಾದೀಪಕ್ಕೆ ಯಾವಾಗಲೂ ಅಂದರೆ ನಂದಾದೀಪ ಅಂದರೆ ಯಾವಾಗಲೂ ಉರಿತಾ ಇರುವಂಥದ್ದು, ಅದು ನಂದಲಿಕ್ಕೆ ಇಲ್ಲ. ಒಮ್ಮೆ ಹಚ್ಚಿದರೆ ಆ ದೀಪ ಯಾವಾಗಲೂ ಉರಿತಾನೆ ಇರಬೇಕು. ಈ ಕ್ಷೇತ್ರದಲ್ಲೂ ಕೂಡ ಅದೇ ರೀತಿ ಇಲ್ಲಿ ನಂದಾದೀಪ ಅಂದರೆ ಅದನ್ನು ಉರಿತಾನೆ ಇರ್ತದೆ, ಅದು ನಂದುವ ಹಾಗಿಲ್ಲ. ನನ್ನ ಅನುಭವದಲ್ಲಿ ಹೇಳೋದು ಏನಂತ ಹೇಳಿದರೆ, ನನ್ನ ಮದುವೆಯ ಸಮಯದಲ್ಲಿ ನನಗೆ ತುಂಬ ಸಂಕಷ್ಟ ಎದುರಾಗಿತ್ತು. ಇಲ್ಲಿ ಮದುವೆ ನಡೀತದಾ ಇಲ್ವಾ ಅನ್ನೋಂಥ ಇತ್ತು. ನನ್ನ ವೈಯಕ್ತಿಕವಾದ ನಾನು ಅನುಭವವನ್ನು ಹೇಳ್ತಾ ಇದ್ದೇನೆ, ಈ ಕ್ಷೇತ್ರದ ಮಹಿಮೆಯನ್ನು ನಿಮಗೆ ತಿಳಿಸ್ತಾ ಇದ್ದೇನೆ. ಆ ಸಂದರ್ಭದಲ್ಲಿ ನಾನು ಬಂದು ಇಲ್ಲಿ ಅರ್ಚಕರಲ್ಲಿ ಕೇಳಿಕೊಂಡಾಗ ನನ್ನ ವೈವಾಹಿಕ ಒಂದು ಇದರಲ್ಲಿ ಎಲ್ಲ ನಿರ್ಧಾರ ಆಗಿತ್ತು. ಆದರೆ ಮಧ್ಯದಲ್ಲಿ ಸ್ವಲ್ಪ ನಡೀತದೆ ಇಲ್ಲ ಅನ್ನುವಂತಹ ಒಂದು ಇದು ಬಂದಿತ್ತು. ಆ ಸಂದರ್ಭದಲ್ಲಿ ಅರ್ಚಕರು ಹೇಳಿದ್ದು, ನೀವು ಮನಪೂರ್ವಕವಾಗಿ ದೇವರಲ್ಲಿ ಪ್ರಾರ್ಥಿಸಿ, ನಿಮ್ಮ ಮನಸ್ಸಿನಲ್ಲಿ ಏನು ಕೊಡುವುದಕ್ಕೆ ಇಷ್ಟ ಇದೆ ದೇವರಿಗೆ, ನಂದಾದೀಪ, ಆ ದೀಪವನ್ನು ಕೊಡುವಂತಹ ಒಂದು ಇದಿದೆ. ಅದರಿಂದಾಗಿ ದೀಪವನ್ನು ಕೊಟ್ಟರೆ ಖಂಡಿತವಾಗ್ಲೂ ಇದಾಗ್ತದೆ. ಆ ದೇವರಲ್ಲಿ ಒಂದು ಪ್ರಾರ್ಥನೆ ಮಾಡಿ ಅಂತ ಹೇಳಿದರು. ಅದೇ ರೀತಿ ನಾನು ದೀನನಾಗಿ ದೇವರಲ್ಲಿ ಬೇಡಿಕೊಂಡು ಒಂದು ವಾರದ ಒಳಗೆ ಮತ್ತೆ ನನಗೆ ಆ ವೈವಾಹಿಕವಾದಂತಹ ಒಂದು ಇದು ನಿಗದಿ ಆಯಿತು. ಮತ್ತೆ ನಾನು ಮದುವೆ ಆದೆ, ವಿವಾಹ ಆಯಿತು ನನಗೆ. ಇಂಥ ಒಂದು ಪುಣ್ಯಕ್ಷೇತ್ರ, ಇಲ್ಲಿಗೆ ದೀಪವನ್ನು ಕೂಡ ಕೊಡುವಂತಹ ಒಂದು ಇದಿದೆ. ಅದರಿಂದಾಗಿ ಭಕ್ತಾದಿಗಳು ಹೆಚ್ಚಿನ ರೀತಿಯಲ್ಲಿ ಈ ಕ್ಷೇತ್ರಕ್ಕೆ ಬಂದು ಪುನೀತರಾಗಬೇಕು, ದೇವರ ಸೇವೆಯನ್ನು ಮಾಡಬೇಕು. ದೇವರಿಗೆ ದೀಪ ಕೊಡುವುದು ಅಥವಾ ನಂದಾದೀಪಕ್ಕೆ ಎಣ್ಣೆ ಕೊಡುವಂತಹ ಒಂದು ಇದಿದೆ. ಆದ್ದರಿಂದ ಎಲ್ಲರೂ ಬಂದು ಈ ಕ್ಷೇತ್ರವನ್ನೊಮ್ಮೆ ದರ್ಶನ ಮಾಡಿಕೊಳ್ಳಬೇಕು ಅಂತೇಳಿ ನಾನು ಎಲ್ಲರ ಪರವಾಗಿ ವಿನಂತಿಸ್ತಾ ಇದ್ದೀನಿ. ಬಾಲಕೃಷ್ಣ ಗೌಡ ಅಂತೇಳಿ, ಇಲ್ಲಿ ಇದರ ಸ್ಥಳೀಯ ನಿವಾಸಿ. ಈ ದೇವಸ್ಥಾನಕ್ಕೆ ನಾವು ವರ್ಷವಿಡೀ ಬರ್ತೇವೆ. ಬಂದು ಇಲ್ಲಿ ತೀರ್ಥ ಸ್ನಾನ, ಪ್ರಸಾದಗಳನ್ನು ತಗೊಂಡು ಹೋಗ್ತೇವೆ. ಅಂದರೆ ನಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಬೇಡಿಕೊಳ್ತೇವೆ. ಹಾಗೆ ಇದ್ದು ಸಹ ನಾವು ಇಲ್ಲಿ ದೇವರು ಈ ವಾರ್ಷಿಕ ಜಾತ್ರೆ ಅಂತ ಹೇಳಿದರೆ, ವರ್ಷಕ್ಕೊಮ್ಮೆ ದೇವರು ಗರ್ಭಗುಡಿಯಿಂದ ಹೊರಗೆ ಬಂದು ಇಲ್ಲಿಯ ಜನರಿಗೆ ಎಲ್ಲ ಒಂದು ದರ್ಶನವನ್ನು ಕೊಟ್ಟು ಆ ಉತ್ಸವದ ಸಂಭ್ರಮದಲ್ಲಿ ಜನರನ್ನು ಒಟ್ಟಿಗೆ ಸಂಭ್ರಮಿಸುವ ಒಂದು ಕ್ಷಣ. ಹಾಗೆ ಈ ಒಂದು ಜಾತ್ರೆ ಆಗಬೇಕಾದ್ರೆ ಈಗಿನ ಒಂದು ಖರ್ಚು ಲೆಕ್ಕದ ಪ್ರಕಾರ ಸುಮಾರು ಒಂದು 10 ರಿಂದ 12 ಲಕ್ಷದವರೆಗೆ ಬೇಕಾಗ್ತದೆ. ಹಾಗೆ ಈ ಹೆಚ್ಚಿನ ಒಂದು ಇಷ್ಟು ಖರ್ಚು ವೆಚ್ಚಗಳನ್ನು ಸಹ ನಾವು ನಮ್ಮ ಈ ಸ್ಥಳೀಯರು, ನಾವು ಊರಿನವರು ಸರಿ ತೂಗಿಸಿಕೊಂಡು ಹೋಗಬೇಕಾಗ್ತದೆ. ಯಾಕೆ ಅಂತ ಹೇಳಿದರೆ, ನಾವು ದೇವರಲ್ಲಿ ಬಂದು ಪ್ರಾರ್ಥನೆ ಮಾಡಿ ನಮ್ಮನ್ನು ಬೇಡಿಕೊಳ್ಳೋದು ಮಾತ್ರ ಅಲ್ಲ, ನಾವು ದೇವರಿಂದ ಬಯಸುವುದು ಮಾತ್ರ ಅಲ್ಲ, ದೇವರಿಗಾಗಿ ನಾವು ಒಂದು ವರ್ಷ ನಮ್ಮ ಒಂದು ಶ್ರಮದ ಫಲವನ್ನು ನಾವು ಒಂದು ಸ್ವಲ್ಪ ನಾವು ದೇವರಿಗೆ ಅರ್ಪಿಸಿ ಇಲ್ಲಿಯ ಒಂದು ಉತ್ಸವ ಯಶಸ್ವಿಯಾಗುವಂತೆ ಮಾಡೋದು ನಮ್ಮೆಲ್ಲರ ಒಂದು ಜವಾಬ್ದಾರಿಯಾಗಿದೆ ಅಂತೇಳಿ ನನ್ನ ಅನಿಸಿಕೆಯಾಗಿದೆ. ಈ ದೇವಸ್ಥಾನದ ವಿಷಯ ಪಾತ್ರ ಭಾರಿ ಖುಷಿ ಆಪುಂಡು. ದೈತ ಪಂಡದಂಡ ಭಾರಿ ಒಂಜಿ ಪಿರಾಕವಾಯಿನಂಚಿನ ದೇವಸ್ಥಾನ ತೂವೋಡಂದ ನಮ್ಮನ ಅರ್ಧನಾರೀಶ್ವರ ದೇವಸ್ಥಾನ ಹಿಂದೆ ಬೆಟ್ಟದ ತೂವೋಡು ದಯಪಂಡ ಅರ್ಧನಾರೀಶ್ವರ ದೇವಸ್ಥಾನ ಕೇವಲ ನಮ್ಮನ ರಾಜ್ಯೋಡು ತೂವರ ತಿಕ್ಕುನ ಒಂಜಿನ ಪನೊಳಿ ಅರ್ಧನಾರೀಶ್ವರನ್ ಪನ್ಪು ನಾವು ಅರ್ಧ ಪಾರ್ವತಿ ಅರ್ಧ ಈಶ್ವರಿ ಅಂಚ ಆ ಒಂಜಿ ದೇವಸ್ಥಾನದ ಮುಲ್ತ ಒಂಜಿ ಕಾರ್ಣಿಕ ಅವು ನಿಜವಾದಂಡ ಭಾರಿ ಒಂಜಿ ಮೆಚ್ಚುನಂಚಿನ ವಿಷಯ. ಏತೋ ಜನಕ್ಲೆಗ್ ಮೂಲಭೂತ ಪ್ರಾರ್ಥನೆ ಮಲ್ತಂದ ಜೋಕ್ಲಾ ಒಂದು ನಕ್ಲೆ ಜೋಕ್ಲಾ ಆತಂಡು, ಅಂಚನೆ ಮದಿಮೆ ಒಂದು ನಕ್ಲೆ ಮದಿಮೆ ಆತಂಡು, ಅಂಚಿನ ಎಂಚೆಂಚಿನ ಅಕಲ್ನ ಆಶೆಲುಳ್ಳಣ ಎಂಚೆಂಚಿನ ಕೆಲಸ ಮಲ್ಪಡ್ಬಂಡ ಉದ್ಯೋಗದ ವಿಷಯ ಅಡಿಪು ಅಂಚನೆ ಬಾಕಿದ ವಿಷಯ ಮಾತ ಭಾರಿ ಒಂಜಿ ಈ ದೇವಸ್ಥಾನದ ಕಲೆ ಅವು ಗೊತ್ತಾಯಿನಾಗ ಮಾತ್ರ ಎಂಕ್ಲೆ ಭಾರಿ ಒಂಜಿ ವಿಶೇಷವಾದ ತೋಜುಂಡು ಈ ದೇವಸ್ಥಾನದ ಒಂಜಿ ವರ್ಣನೆ ಮಲ್ಪರ ಎಂಕ್ಲೆ ಒಂಜಿ ಭಾರಿ ಹೆಮ್ಮೆ ಆವೊಂದುಂಡು. ಅಂಚನೆ ಈ ದೇವಸ್ಥಾನ ಬತ್ತನಕ್ಲೆ ಪೂರ ಎಡ್ಡೆಡ್ಡೆ ಕೆಲಸ ಎಡ್ಡೆಡ್ಡೆ ಉದ್ಯೋಗ ಅಂಚನೆ ಜೋಕ್ಲಾಂದಕ್ಲೆ ಜೋಕ್ಲಾತಂಡು ಪೂರ ರೀತಿಯೆಲ್ಲ ಅನುಗ್ರಹ ಕೊಡ್ತೀರ ಅರ್ಧನಾರೀಶ್ವರ ದೇವರು. ಭಾರಿ ಒಂಜಿ ಪಿರಾಕಾಯಿನ ದೇವಸ್ಥಾನ ಅಂಚನೆ ಮೂಲ ನೀರು ದೇವಸ್ಥೆ ತೂವರಪ್ಪುಂಡು ನಂಡ ಭಾರಿ ದೂರೊಡ್ದು ಕಾಡುದ ನೀರು ಮೂಲ ಗುವೇಲುಪುರ ದಾಲೆಜ್ಜಿ ದೇವರಿಗೆ ಅಭಿಷೇಕ ಏಪೋಗಲ ಅವು 310 ಸೇವೆಗಲ ಆ ದೇವರನ ನೀರೇ ಮಿತ್ರದ ಬರ್ಪನ ಅಂಚಿನ ಆ ಪವಿತ್ರವಾಯಿನ ನೀರು ಮೂಲು ಎಂಕ್ಲು ದೇವರಿಗೆ ಅಭಿಷೇಕ ದೇವರ ಭಟ್ರನಕ್ಲೆ ಅಭಿಷೇಕ ಮಲ್ಪೇರು. ಅಂಚನೆ ದುಂಬು ಇತ್ತನಂಚಿನ ಪುರಾತನ ದೇವಸ್ಥಾನ ಮಿತ್ ನಮ್ಮನ ಮಂಜುಗುಂಡ ಬಣ್ಣದ ಮುಲ್ಪಾಡ್ದ ಒಂಜಿ 500 ಮೀಟರ್ ಮಿತ್ ಅಲ್ಪ
ಪುರಾತನವಾದ ಪೂಜೆ ಮಲ್ತೊಂದಿತ್ತನಂಚಿನ ದೇವಸ್ಥಾನ ಅಲ್ಪ ದಾನ ಪಂಡ ಬಟರ್ನಕ್ಲೆ ಕೊಂಚಿ ಪೋರ ಬರ್ರ ಮರಿಯಾಲಾಡು ಪೂರ ಬಾರಿ ಭಂಗ ಆಪುಂಡು ಅಲ್ಲಿ ದೇವರನ್ನ ಸೇವೆ ಮಲ್ಪರ ಭಂಗ ಆಪುಂಡು ಬೊಲ್ಪು ಒಕ್ಕ ಪ್ರಾಣಿಲೇನೋ ಉಪದ್ರ ಉಂಡು ಇನ್ನು ಮಾತ್ರ ಸಮಸ್ಯೆಗೋಸ್ಕರ ಐನು ತೀರ್ಥ ಮಲ್ತದ ಮೂಲ ಪ್ರತಿಷ್ಠೆ ಮಲ್ತನಂಚಿನ ದೇವಸ್ಥಾನ ಅಂಚ ಈ ದೇವಸ್ಥಾನ ಎಂಕ್ಲು ಬಾರಿ ಪುಗರುಳಿ ದಯಪಂಡ ಎಂಕ್ಲೆ ಬಾರಿ ಇಷ್ಟ ಉಂಡು ಏಪಲ್ ಎಂಕ್ಲು ಅನುಪದಿನಲ್ಲ ಈ ದೇವಸ್ಥಾನ ಬರ್ತದ ಸೇವೆ ಮಲ್ತೊಂದಿಪ್ಪು 2008ನೇ ಇಸ್ವಿಡು ಈ ದೇವಸ್ಥಾನದ ಜೀರ್ಣೋದ್ಧಾರ ಆದ ಐಡ್ದು ಬುಕ್ಕ ಮೂಜಿ ಪೊರ್ತು ದೇವರಿಗೆ ಪೂಜೆ ಒಂದು ನಿರಂತರವಾದ ವಾರ್ಷಿಕ ಜಾತ್ರೆ ನಡತೊಂದು ವರ್ಷದ ಮೇ ತಿಂಗಳು 4ನೇ ತಾರೀಕು ಅಥವಾ 5ನೇ ತಾರೀಕು ಕಡಿ ಏರ್ದು 5 ದಿನದ ಜಾತ್ರೆ ಆಪುಂಡು ಮುಖ ಮೂಲು ಆಟಿದ ಅಮಾವಾಸ್ಯೆ ವಿಶೇಷವಾದ ತೀರ್ಥಸ್ನಾನ ಮಾತ ಆಪುಂಡು ಮುಖ ಶಿವರಾತ್ರಿ ಭಾರಿ ಗರ್ದಡು ಭಾರಿ ಜನಕ್ಕಳು ಮಾತ ಸೇರಿದು ಇಡೀ ದಿನ 24 ಗಂಟೆ ಮುಲ್ಪ ರಾತ್ರಿ ಜಾಗರಣ ಆಪುಂಡು ಶಿವ ಪೂಜೆ ನಡಪುಂಡು ಐಕ್ ದುಂಬು ಮುಲ್ಪ ಸರಿಯಾಯಿನ ಒಂಜಿ ವ್ಯವಸ್ಥೆ ಇತ್ತಿಜಿ 2008 ಮೂಲು ಜೀರ್ಣೋದ್ಧಾರ ಆಯ್ನೆರ್ದು ಬುಕ್ಕು ಇತ್ತೆ ಮೂಜಿ ಪೊರ್ತು ದೇವರಿಗೆ ಪೂಜೆ ಆಪುಂಡು ಇತ್ತೆ ದಿನನಿತ್ಯ ಮೂಲು ಮಹಾಗಣಪತಿ ದೇವರಿಗೆ ಅರ್ಧನಾರೀಶ್ವರ ದೇವರೇ ಉಳ್ಳಾಲ್ತಿ ದೆಯ್ಯೋಲೆಗೆ ಮಧ್ಯಾಹ್ನ ಬೊಲ್ಪುಗು ಪೂಜೆ ಮಧ್ಯಾಹ್ನ ನೈವೇದ್ಯ ಬಯ್ಯಾಡು ಪೂಜೆ ಆವೊಂದುಂಡು ಅಂಚನೆ ಈ ನೆನ್ನ ಪರಿವಾರ ದೆಯ್ಯೋಲೆಗೆ ಬುಕ್ಕೊಂಜಿ ಮೂಲ ಸನ್ಯಾಸಿ ಬುಕ್ಕ ಶಾಸ್ತ್ರಗೆ ಮಧ್ಯಾಹ್ನ ನೈವೇದ್ಯ ಆವೊಂದುಂಡು ಪ್ರತಿ ಸಂಕಷ್ಟಿದಾನಿ ಮಹಾಗಣಪತಿ ದೇವರಿಗೆ ಬೊಲ್ಪುಗು ಗಣಹೋಮ ಆಪುಂಡು ಪಂಚಾಮೃತ ಅಭಿಷೇಕ ಆಪುಂಡು ಸಂಕಷ್ಟಿ ಪೂಜೆ ಆಪುಂಡು ಅಂಚನೆ ತಿಂಗಳಿಗೊಂಜಿ ದೇವರಿಗೆ ಶತರುದ್ರಾಭಿಷೇಕ ಆಪುಂಡು ಪ್ರತಿ ಪುಣ್ಣಾಮೆದಾನಿ ದುರ್ಗಾದೇವಿ ಪೂಜೆ ಆಪುಂಡು ಅಂಚನೆ ನೆನ್ನ ಉಪದೇವಿಯರು ಕಲ್ಲಗುಂಡು ಅದು ಮಾಡೋದು ಅಲ್ಪ ಉಳ್ಳಾಲ್ತಿ ಪರಿವಾರ ದೈವಕ್ಕೆ ನಿತ್ಯ ಪೂಜೆ ಆಪುಂಡು ಅಲ್ಲ ಪ್ರತಿ ಸಂಕ್ರಾಂತಿ ದಾನಿ ಬೊಲ್ಪುಗು ಗಣಹೋಮ ఒక ಬಯ್ಯಾಡು ದುರ್ಗಾ ಪೂಜೆ ಆಪುಂಡು ಅಂಚನೆ ನೆನ್ನ ನನೊಂಜಿ ಭಂಡಾರದ ಕೊಟ್ಟೆ ಅಂದುಂಡು ಅಲ್ಲ ಪ್ರತಿ ಹಂಗಾರೆ ದಾನಿ ಉಳ್ಳಾಲ್ತಿ ಪರಿವಾರ ದೈವಲೆಗ್ ಪೇರಾರಿ ದೀಪನ ಉಂಡು ಇಂಚ ಮಾತ ಪೂಜೆಲು ಮುಲ್ಪ ಮಸ್ತ್ ಪೂಜೆಲು ದಿನಂ ಪ್ರತಿ ನಡಪುನ ಉಂಡು ಮುಲು ಪರಿವಾರ ದೈವಲೆಗ್ ವರ್ಷಗು 2 ಸರ್ತಿ ಪರ್ವ ಆಪುಂಡು ಮೂರು ಬುಕ್ಕೊಂಜಿ ಯಕ್ಷಗಾನದ ಒಂಜಿ ಊರ್ದಾಕ್ಲು ಸೇರೊಂದು ಯಕ್ಷಗಾನ ಮಂಡಳಿಂದ ಮಲ್ತದ್ದು ಕಟೀಲು ದುರ್ಗಾದೇವಿನ ಒಂಜಿ ಯಕ್ಷಗಾನ ಪ್ರತಿ ವರ್ಷ ಮೂಲು ಬಾರಿ ಪೊರ್ಲು ನಡತೊಂದುಂಡು ಆ ಸಮಯಡ್ಲ ಮೂಲು ದೇವರಿಗೆ ಶತರುದ್ರಾಭಿಷೇಕ ಗಣಪತಿ ದೇವರಿಗೆ ಪೂಜೆ ಮೂಲು ಉಳ್ಳಾಲ್ತಿ ಪರಿವಾರ ದೈವಲೆಗ್ ಮಾಂತ ಪರ್ವ ಆಪುಂಡು ಮುಖ ಜಾತ್ರೆ ದಪ್ಪಗ ಮಾಂತ ದೈವಲೆಗ್ಲ ಮುಲ್ಪ ಪರ್ವ ಆಪುಂಡು ಬಾರಿ ಪೊರ್ಲು ನಡತೊಂದುಂಡು 2008ನೇ ಇಸ್ವಿಡು ಬ್ರಹ್ಮಕಲಶ ಆಯ್ನೆರ್ದು ಬುಕ್ಕ ಕಾರಣಾಂತರಡು ಬ್ರಹ್ಮಕಲಶ ದುಂಪೋತುಂಡು ತೆಯ್ಯೋಡುಗು ಸುಮಾರು 18 ವರ್ಷ ಆಂಡು ಬರ್ಪಿ ವರ್ಷಗೂ ಮೂಲು ಫೆಬ್ರವರಿಗೆ ಅಂದಾಜಿ ದಿನ ಮಾತ ತೂತ ತಂತ್ರಲೇನ ಸೂಚನೆ ಪ್ರಕಾರ 27ನೇ ಇಸ್ವಿದ ಫೆಬ್ರವರಿಡು 10 ಅಥವಾ 15 ತಾರೀಕಿಗೂ ಮೂಲು ಬ್ರಹ್ಮಕಲಶ ಆರುಂಡು ಆ ಬ್ರಹ್ಮಕಲಶಾಪನ ಸಂದರ್ಭಡು ಒಂತಂತೆ ಮುಲ್ಪ ದೇವಸ್ಥಾನದ ಉಲಾಯ್ದ ಗರ್ಭಗುಡಿತ ಗಣಪತಿ ದೇವರನ್ನ ಮಾತ ಕೆಲವು ಬೇಲೆಲ ಆರುಂಡು ಆ ಬೇಲೆ ಮಾತ ಅದು ಬ್ರಹ್ಮಕಲಶ ಆವಡು ಇಂದು ಸೀಮೆ ದೇವಸ್ಥಾನ ನಿರ್ಧಾರ ಮಿತ್ತಿಗೆ ಭಕ್ತಾದಿಲೇನ ಅಪೇಕ್ಷೆ ಪ್ರಕಾರ ಈ ದೇವಸ್ಥಾನ ನನ್ನಂತೆ ಅಭಿವೃದ್ಧಿ ಆಯ್ನಪ್ಪಾಗ ಸುತ್ತು ಪೌಳಿದ ಮಂತ ದೇವಸ್ಥಾನ ರಚನೆ ಆಪಣ ಅವಶ್ಯಕತೆ ಉಂಡು ತೋಜೊಂದುಂಡು ಇತ್ತೆ ಇನಿಕ್ 4ನೇ ದಿನತ್ತ ಜಾತ್ರೆ ಆತಂದು ಎಲ್ಲೆಗ್ ಮುಲ್ಪ ಕೊಡಿ ಜಾತ್ರೆ ಮುಗಿಯೋಳು ಬಾರಿ ಪೊರ್ಲುಡು ಜಾತ್ರೆ ನಡತಂದು ಎಡ್ಡೆ ರೀತಿದು ಮಾತ ಭಕ್ತಾದಿಲ್ ಮಾತ ಸಹಕಾರ ಕೊಡ್ತೇನೆ.
ಅವರು ವಿಶೇಷವಾಗಿ ಸೇವೆಯನ್ನು ಸಮರ್ಪಣೆ ಮಾಡಿರ್ತಕ್ಕಂಥ ಯೋಗ ಭಾಗ್ಯವನ್ನು ಕೊಟ್ಟು ಧಾನ್ಯ ಸಮೃದ್ಧಿ ಆಗುವಂಥದ್ದು ಮಾಡಿ ಅವರ ಮನಸ್ಸಿರುವಂಥ ಎಲ್ಲ ಅಭೀಷ್ಟವನ್ನು ನೆರವೇರಿಸಿ ಹೀಗೆ ಅನವಚ್ಛಿನ್ನವಾಗಿ ನಿಮ್ಮ ಸನ್ನಿಧಾನದಲ್ಲಿ ಸೇವೆ ಮಾಡುವಂಥ ಶಕ್ತಿಯನ್ನು ಭಕ್ತಿಯನ್ನು ಆಯುಷ್ಯನ್ನು ಆರೋಗ್ಯವನ್ನು ಶ್ರೀ ಅರ್ಧನಾರೀಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರುವ ಆನಂದ ಭಟ್ ಇವರ ಅಮೃತ ಹಸ್ತದಲ್ಲಿ ಹಾಗೆ ವ್ಯವಸ್ಥಾಪನಾ ಸಮಿತಿಯ ಎಲ್ಲ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಇಂದಿನ ಧಾರ್ಮಿಕ ಕಾರ್ಯಕ್ರಮ ಕಮ್ಮಟ ಭಜನೋತ್ಸವದ ದೀಪ ಪ್ರಜ್ವಲನೆ ಕಾರ್ಯಕ್ರಮ ನೆರವೇರ್ತಾ ಇದೆ. ಅಧ್ಯಕ್ಷರಾದ ಎನ್ ಲಕ್ಷ್ಮಣಗೌಡ ಹಾಗೆ ಎಲ್ಲ ಪದಾಧಿಕಾರಿಗಳು ಈ ದೀಪ ಪ್ರಜ್ವಲನೆಯಲ್ಲಿ ಪಾಲ್ಗೊಂಡು ಇಂದಿನ ಧಾರ್ಮಿಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ತಾವೆಲ್ಲರೂ ನೀಡಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ಜೊತೆಗೆ ಎಲ್ಲ ಭಜನಾ ತಂಡಗಳ ಪ್ರಮುಖರು ಕೂಡ ದೀಪ ಪ್ರಜ್ವಲನೆಯನ್ನು ಮಾಡಿ ಇಂದಿನ ಧಾರ್ಮಿಕ ಕಾರ್ಯಕ್ರಮ ಭಜನಾ ಕಮ್ಮಟೋತ್ಸವಕ್ಕೆ ಚಾಲನೆಯನ್ನು ನೀಡಬೇಕು ಅಂತ ತಮ್ಮಲ್ಲಿ ವಿನಂತಿಸಿ वक्रतुंड महाकाय कोटि मूषिकासना शेषभूषण मूषिका शेषभूषण अशेष अशेष विघ्ननाशका दास पुरंदर विठ्ठलेशना ಈಶ ಗುಣಗಳ ಹೊಗಳುವೆ ಕರುಣು ಬೆಳಗಲೆ ಕನಕ ರೂಪನೆ ಕಾಮಿ ಸಂಗ ದೂರನೆ ಶರಣು ಬೆಳಗಲೆ ಕನಕ ರೂಪನೆ ಕಾಮಿ ಸಂಗ ದೂರನೆ ಓಂ ಗಣಪತಯೇ ನಮಃ ಓಂ ಗಣಪತಯೇ ನಮಃ ಓಂ ಗಣಪತಯೇ ನಮಃ ಓಂ ಗಣಪತಯೇ अनिकेतन पावन दयागण अवनिकेतन प्रसन्ना अनिकेतन पावन दयागण वदनिकेतन प्रसन्ना निरुपमानंद कारण विश्वधारण दुरित निवारण सुज्ञान किरण अनिकेतन पावन दयागण अनिकेतना प्रसन्ना अनिकेतना पावना दयागण
ಅನಿಕೇತನ ಓಂಕಾರ ರೂಪಗೆ ಮಂತ್ರಗಳಿಗೆ ಚೇತನಾತ್ಮಕಗೆ ತಂತ್ರಗಳೇ ಕೇತನ ನಿರ್ಲೇಪಗೆ ಭಸ್ಮ ಚಂದನ ಬೇಕೆ ವಾಸನರಹಿತಗೆ ಸಂಬಂಧ ಬೇಕೆ ವಾಸನರಹಿತಗೆ ಸಂಬಂಧ ಬೇಕೆ ಜ್ಞಾನ ಪ್ರಕಾಶಗೆ ದೀಪಗಳೇಕೆ ಅನಿಕೇತನ ಪಾವನ ದಯಾಗನ ವನನಿಕೇತನ ಪ್ರಸನ್ನ ಅನಿಕೇತನ ಪಾವನ ದಯಾಗನ ವನನಿಕೇತನ ವಿಶ್ವಧಾರಣ ದುರಿತ ನಿವಾರಣ ಸುಜ್ಞಾನ ಕಿರಣ ಅರಾಗನ ವನನಿಕೇತನ ಪ್ರಸನ್ನ ವನನಿಕೇತನ ಗುಬ್ಬಿಯಾಡೋ ಗೋವಿಂದ ಗುಬ್ಬಿಯಾಡೋ 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 ಗೋವಿಂದ ಗುಬ್ಬಿಯಾಡೋ ಗೋವಿಂದ ಗುಬ್ಬಿಯಾಡೋ 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 ಗೋವಿಂದ
ವಿಠಲ ಮುಕ್ತಿ ಮಂಟಪ ಕೊಯ್ಯೋ ಅಂಬಿಗಾ ನಿತ್ಯಾಮೂರ್ತಿ ನಮ್ಮ ಪುರಂದರ ವಿಠಲ ಮುಕ್ತಿ ಮಂಟಪ ಕೊಯ್ಯೋ ಅಂಬಿಗಾ ಅಂಬಿಗಾ ಜಗದಂಬಿಗಾ ಅಂಬಿಗಾ ನಿನ್ನ ನಂಬಿದೆ ಅಂಬಿಗಾ ಜಗದಂಬಿಗಾ ಅಂಬಿಗಾ ನಿನ್ನ ನಂಬಿದೆ ಅಂಬಿಗಾ ನಿನ್ನ ನಂಬಿದೆ ಜಗದಂಬಾರಮಣ ನಿನ್ನ ನಂಬಿದೆ ಅಂಬಿಗಾ ನಿನ್ನ ನಂಬಿದೆ ಜಗದಂಬಾರಮಣ ನಿನ್ನ ನಂಬಿದೆ ಜಗದಂಬಾರಮಣ ನಿನ್ನ ನಂಬಿದೆ ಜಗದಂಬಾರಮಣ ನಿನ್ನ ನಂಬಿದೆ ಅಯ್ಯ ಮಾತನಾಡೋ ಸದಾ ಸಿದ್ಧಲಿಂಗಯ್ಯ ಮಾತನಾಡೋ ಲಿಂಗಯ್ಯ ಮಾತನಾಡೋ ಓಂ ಸದಾ ಸಿದ್ಧಲಿಂಗಯ್ಯ ಮಾತನಾಡೋ ಲಿಂಗಯ್ಯ ಮಾತನಾಡೋ ಓಂ ಸದಾ ಸಿದ್ಧಲಿಂಗಯ್ಯ ಮಾತನಾಡೋ ಸಂದಾನ ಶರಣಾರ ಅಂಗೈಯೊಳಗಿರುವಂತ ಸಂದಾನ ಶರಣಾರ ಅಂಗೈಯೊಳಗಿರುವಂತ ಲಿಂಗಯ್ಯ ಮಾತನಾಡೋ ಲಿಂಗಯ್ಯ ಮಾತನಾಡೋ ಸದಾ ಸಿದ್ಧಲಿಂಗಯ್ಯ ಮಾತನಾಡೋ ಲಿಂಗಯ್ಯ ಮಾತನಾಡೋ ಓಂ ಸದಾ ಸಿದ್ಧಲಿಂಗಯ್ಯ ಮಾತನಾಡೋ ಹರಣೇನಿ ಮಾತನಾಡೋ ಆ ಭವಾನೆಂಬ ಶುರನೇನಿ ಮಾತನಾಡೋ ಹರಣೇನಿ ಮಾತನಾಡೋ ಆ ಭವಾನೆಂಬ ಶುರನೇನಿ ಮಾತನಾಡೋ ಹರಣೇನಿ ಮಾತನಾಡೋ ಆ ಭವಾನೆಂಬ ಶುರನೇನಿ ಮಾತನಾಡೋ ಹರಣೇನಿ ಮಾತನಾಡೋ ಆ ಭವಾನೆಂಬ ಸುರನೇನಿ ಮಾತನಾಡೋ ಸುರರ ದೇವರ್ಗಳ ಬರಿತಾದೊಳಗೇನಿ ಮರಿಯಾಕ ಮಾತನಾಡೋ ಲಿಂಗಯ್ಯ ಮಾತನಾಡೋ ಆ ಭವಾನೆಂಬ ಶ್ರೇಯೋ ಮಾತನಾಡೋ ಅಕ್ಷಯ ಮಾತನಾಡೋ ಆ ಭವಾನೆಂಬ ಕುಕ್ಷೆಯು ಮಾತನಾಡೋ ಅಕ್ಷಯ ಲಿಂಗಯ್ಯ ಮಾತನಾಡೋ ಓಂ ಸದಾ ಸಿದ್ಧಲಿಂಗಯ್ಯ ಮಾತನಾಡೋ ಲಿಂಗಯ್ಯ ಮಾತನಾಡೋ ಓಂ ಸದಾ ಸಿದ್ಧಲಿಂಗಯ್ಯ ಮಾತನಾಡೋ ಲಿಂಗಯ್ಯ ಮಾತನಾಡೋ ವಲ್ಲೆ ಸಾವಾಸುಗೆ ಪ್ರಿಯ ಈ ಪರಿ ನಿನ್ನ ನಾಮ ಸ್ಮರಣೆಯ ಈ ಪರಿ ನಿನ್ನ ನಾಮ ಸ್ಮರಣೆಯ ಹಾಡುತ್ತ ನಿನ್ನ ತೋಗುವೆನಯ್ಯ ಹಾಡುತ್ತ ನಿನ್ನ ತೋಗುವೆನಯ್ಯ ಈಶನಂದನ ಭೂಸುರಾ ಪ್ರಿಯ ಜಗೇಶ ವಾಸುಗೆ ಪ್ರಿಯ ಚಿನ್ನದ ಬಟ್ಟಲಲ್ಲಿ ಹಾಲ ನೀಡುವೆ ಚಿನ್ನದ ಬಟ್ಟೆಗೆ ತೊಡಿಸುವೆ ಕರ್ಪೂರದಾರತಿಯ ನಿನಗೆ ಬೆಳಗುವೆ ಕರ್ಪೂರದಾರತಿಯ ನಿನಗೆ ಬೆಳಗುವೆ ಈಶನಂದನ ಭೂಸುರಾ ಪ್ರಿಯ ಜಗದೀಶ ವಲ್ಲೇ ವಾಸುಕಿ ಪ್ರಿಯ ಈಶನಂದನ ಭೂಸುರಾ ಪ್ರಿಯ ಜಗದೀಶ ವಲ್ಲೇ ವಾಸುಕಿ ಪ್ರಿಯ ಸಕಲ ದೇವನ ದೇವ ಸನ್ಮುಖ ಬಸವಸ್ಥಲ ಭಾಗ್ಯ ಸಂಪದ ಸಕಲ ದೇವನ ದೇವ ಸನ್ಮುಖ ಬಸವಸ್ಥಲ ಭಾಗ್ಯ ಸಂಪದ ಭಕ್ತಿಯಿಂದಲೇ ಪೂಜಿಪೆ ನಿನ್ನ ಭಕ್ತಿಯಿಂದಲೇ ಪೂಜಿಪೆ ನಿನ್ನ ಸತ್ಯ ನೀನೇ
ಎನ್ನ ಭೂಷಣಂದನ ಭೂಸುರಾಪಿಯ ಜಗದೀಶ ವಲ್ಲೆ ಸಾವಾಸುಕಿ ವಲ್ಲೆ ಸಾವಾಸುಕಿ ಪ್ರಿಯ ಶರಣರ ಭವನೇ ಸುಬ್ಬರಾಯನೇ ಪರವ ಮುಗಿವೆನೋ ಕಾರ್ತಿಕೇಯನೇ ಶರಣರ ಭವನೇ ಸುಬ್ಬರಾಯನೇ ಪರವ ಮುಗಿವೆನೋ ಕಾರ್ತಿಕೇಯನೇ ಕರುಣೆಯಿಂದಲೇ ಕಾಯೋಗುವನೇ ಕರುಣೆಯಿಂದಲೇ ಕಾಯೋಗುವನೇ ಹೊರವ ನೀಡು ಬಾ ಅರಸು ಕುಮರನೇ ಈಶನಂದನ ಭೂಸುರಾಪಿಯ ಜಗದೀಶ ವಲ್ಲೆ ಸಾವಾಸುಕಿ ಪ್ರಿಯ ಈಶನಂದನ ಭೂಸುರಾಪಿಯ ಜಗದೀಶ ವಲ್ಲೆ ಸಾವಾಸುಕಿ ಪ್ರಿಯ ಶ್ರೀಪರಿ ನಿನ್ನ ಈಶನಂದನ ಭೂಸುರಾಪಿಯ ಜಗದೀಶ ವಲ್ಲೆ ಸಾವಾಸುಕಿ ಪ್ರಿಯ ಕೋಲನಾಡುವ ಕೋಲು 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 ರಂಗ ಕೋಲನಾಡುವ ಕೋಲು 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 ರಂಗ ಕೋಲನಾಡುವ ಗೆಜ್ಜೆ ಕಟ್ಟಿ ತಾಳ ಹಿಡಿದು ಭಜನೆ ಮಾಡುವ ಗೆಜ್ಜೆ ಕಟ್ಟಿ ತಾಳ ಹಿಡಿದು ಭಜನೆ ಮಾಡುವ ಹರಿ ವಿಠಾಲ್ ಜೈ ವಿಠಾಲ್ ಎಂದು ಕುಣಿಯುವ ಸಾಧು ಸಂತರೇ ಊರ ಭಕ್ತರೇ ಸಾಧು ಸಂತರೇ ನಮ್ಮೂರ ಮನೆ ಮನೆಯ ದೇವ ಬಂದರೆ ನಮ್ಮೂರ ಮನೆ ಮನೆಯ ದೇವ ಬಂದರೆ ಕೋಲನಾಡುವ ರಂಗ ಕೋಲನಾಡುವ ಕೋಲನಾಡುವ ರಂಗ ಕೋಲನಾಡುವ ಕೋಲು 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 ರಂಗ ಕೋಲನಾಡುವ ಕೋಲು 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 ರಂಗ ಕೋಲನಾಡುವ ಅಲ್ಲೊಂದು ಊರಂತೆ ಬೀದಿ ಸಿಂಗಾರವಂತೆ ಅಲ್ಲೊಂದು ಊರಂತೆ ಬೀದಿ ಸಿಂಗಾರವಂತೆ ಅಲ್ಲೊಂದು ಊರಂತೆ ಬೀದಿ ಸಿಂಗಾರವಂತೆ ವಂತೆ ಪಾಂಡುರಂಗ ವಿಠಲನಂತೆ ಪಾಂಡುರಂಗ ವಿಠಲನಂತೆ ಪಂಡರಿನಾಥ ವಿಠಲನಂತೆ ಪಾಂಡುರಂಗ ವಿಠಲನಂತೆ ಪಂಡರಿಪುರವಂತೆ ಪಾಂಡುರಂಗ ವಿಠಲನಂತೆ ಪಾಂಡುರಂಗ ವಿಠಲನಂತೆ ಪಂಡರಿನಾಥ ವಿಠಲನಂತೆ ಪಾಂಡುರಂಗ ವಿಠಲನಂತೆ ಪಂಡರಿನಾಥ ವಿಠಲನಂತೆ ಕೋಲನಾಡುವ ರಂಗ ಕೋಲನಾಡುವ ಕೋಲು 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 ರಂಗ ಕೋಲನಾಡುವ ಕೋಲನಾಡುವ ರಂಗ ಕೋಲನಾಡುವ ಕೋಲು 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 ರಂಗ ತಂದೆ ವಸುದೇವನಂತೆ ತಾಯಿಯೇ ಶೋಧೆಯಂತೆ ತಂದೆ ವಸುದೇವನಂತೆ ನಗರವಂತೆ ಗೋಪಿಕಾ ಪ್ರಿಯರಂತೆ ತಂದೆ ವಸುದೇವನಂತೆ ತಾಯಿಯೇ ಶೋಧೆಯಂತೆ ತಂದೆ ವಸುದೇವನಂತೆ ತಾಯಿಯೇ ಶೋಧೆಯಂತೆ ನಂತೆ ಗೋಪಾಲರ ಗೆಳೆಯನಂತೆ ನಯನ ನಯನ ಕೃಷ್ಣನಂತೆ ಗೋಪಾಲರ ಗೆಳೆಯನಂತೆ ಅಣ್ಣ ಬಲರಾಮನಂತೆ ಬೆಣ್ಣೆ ತಿನ್ನುವ ಚತುರನಂತೆ ಅಣ್ಣ ಬಲರಾಮನಂತೆ ಬೆಣ್ಣೆ ತಿನ್ನುವ ಚತುರನಂತೆ ಕೋಲನಾಡುವ ರಂಗ ಕೋಲನಾಡುವ ಕೋಲು 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 ರಂಗ ಕೋಲನಾಡುವ ಕೋಲನಾಡುವ ರಂಗ ಕೋಲನಾಡುವ ಕೋಲು 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 ರಂಗ ಕೋಲನಾಡುವ ಕೋಲು 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 ರಂಗ ಕೋಲನಾಡುವ ಗೆಜ್ಜೆ ಕಟ್ಟಿ ತಾಳ ಹಿಡಿದು ಭಜನೆ ಮಾಡುವ ಗೆಜ್ಜೆ ಕಟ್ಟಿ ತಾಳ ಹಿಡಿದು ಭಜನೆ ಮಾಡುವ ಜೈ ವಿಠಾಲ್ ಹರಿ ವಿಠಾಲ್ ಎಂದು ಕುಣಿಯುವ ಜೈ ವಿಠಾಲ್ ಹರಿ ವಿಠಾಲ್ ಎಂದು ಕುಣಿಯುವ ಊರ ಭಕ್ತರೇ ಸಾಧು ಕೋಲು ಕೋಲು ರಂಗ ಕೋಲನಾಡುವ ಪುಟರಿ ಗುಡದ ಪಾಂಡುರಂಗ ಹರಿ ವಿಠಾಲ್
ಓಂ